ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಾಜ್ಯದ ರಾಜಕಾರಣದಲ್ಲಿ ಒಂದು ಮಳೆ ಬಿದ್ದ ನಂತರದ ಸ್ಥಿತಿ ಇದೆ, ಗೊತ್ತಲ್ವಾ ಅದೇನು ಅಂತ. ಅದು ಸಂಸತ್ ಸದಸ್ಯೆ ಸುಮಲತಾ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ನಡುವಿನ ಜಗಳ. ಸೊ ಅದು ಯಾವುದ್ಯಾವುದೋ ಟರ್ನ್ಗಳನ್ನು ತೆಗೆದುಕೊಂಡು ಒಮ್ಮೆಲೆ ಒಂದು ರೀತಿಯ ಯುದ್ಧ ವಿರಾಮದ ಘೋಷಣೆ ಆದಂತೆ ಕಾಣುತ್ತೆ. ಈ ಯುದ್ಧ ವಿರಾಮದ ಘೋಷಣೆ ಮಾಡಿದವರು ಮಾಜಿ ಮುಖ್ಯಮಂತ್ರಿಗಳು, ಸುಮಲತಾ ಅಲ್ಲ. ಸುಮಲತಾ ತಮ್ಮ ಯುದ್ಧವನ್ನು ಮುಂದುವರಿಸುವ ಮಾತನ್ನು ಆಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಇದೇ ಅಕ್ರಮ ಗಣಿಗಾರಿಕೆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ಇದನ್ನಿಲ್ಲಿ ಕೈ ಬಿಡಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಅವರು ಈ ಮಾತು ಹೇಳುವುದಕ್ಕಿಂತ ಮೊದಲು ಏನೇನು ನಡೆಯಬಾರದಿತ್ತೋ ಅದೆಲ್ಲ ನಡೆದು ಹೋಗಿದೆ. ವೈಯಕ್ತಿಕ ಜಗಳವಾಗಿ ಪರಿವರ್ತನೆ ಆಗಿದೆ. ಒಂದು ರೀತಿಯ ವಿಚಿತ್ರ ಗದ್ದಲವಾಗಿ ಆಗಿದೆ. ಅದರಂತೆ ಮಾಜಿ ಮುಖ್ಯಮಂತ್ರಿಗಳ ಬೆಂಬಲಿಗರ ಶಾಸಕರು ಎಲ್ಲವನ್ನ ಮೀರಿ ಸಂಸದೆಯ ಮೇಲೆ ಆಕ್ರಮಣ ನಡೆಸಿ ಆಗಿದೆ. ಈಗ ಎಲ್ಲರೂ ಸುಮ್ಮನಾಗಿದ್ದಾರೆ. ಆದರೆ ಈ ವಿಚಾರದ ಮೂಲ ಪ್ರಶ್ನೆ ಇದೆಯಲ್ಲ, ಅದು ಯಾವುದು? ಆ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ನಡೆದಿಲ್ಲ. ಮಾಧ್ಯಮದಲ್ಲೂ ಕೂಡ ಇವರಿಬ್ಬರ ಜಗಳ ಏನಿದೆ ಆ ಜಗಳದ ಬಗ್ಗೆ ಮಾತಾಡಿದೆಯಾ ಕೂಡ, ಅದರ ಮೂಲ ಪ್ರಶ್ನೆ ಬೇರೆಯೇ ಇದೆ. ಆ ಮೂಲ ಪ್ರಶ್ನೆ ಏನಿದೆ ಅದನ್ನು ಬದಿಗಿಟ್ಟು ಪಕ್ಷಭೇದ ಮರೆತು ಸುಮಲತಾ ಪರವಾಗಿ ವಿರುದ್ಧವಾಗಿ ಜಗಳ ನಡೆದಿದೆ. ಸುಮಲತಾ ಏನು ಪ್ರಸ್ತಾಪಿಸಿದ್ರು ಆ ವಿಚಾರ ಯಾವುದು? ಬಹಳ ಸರಳವಾಗಿ KRS ಏನಿದೆ ಸುತ್ತಮುತ್ತ ನಡೀತಾ ಇರುವಂಥ ಅಕ್ರಮ ಗಣಿಗಾರಿಕೆಯಿಂದ KRSಗೆ ಡ್ಯಾಮೇಜ್ ಆಗತ್ತೆ ಅನ್ನೋದು ಈಗಾಗಲೇ ಬಿರುಕು ಬಿಟ್ಟಿದೆಯಂತೆ ಅಂತ ಆ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನಾಡಿದ್ದೇ ಅಪರಾಧ ಅನ್ನುವಂತೆ ರವೀಂದ್ರ ಶ್ರೀಕಂಠಯ್ಯ ಹಾಗೂ ಯಾರೋ ಸುತ್ತಮುತ್ತಲು ಇದ್ದಾರೆ, ಕುಮಾರಸ್ವಾಮಿಯ ಸುತ್ತಮುತ್ತಲು ಅವರು ಮಾತಾಡ. ಅದರಂತೆ DK ಅವರು ಕೂಡ ಅಪ್ರತ್ಯಕ್ಷವಾಗಿ ಸುಮಲತಾ ಮೇಲೆ ದಾಳಿ ಮಾಡ್ತಾ ಅಪ್ರತ್ಯಕ್ಷವಾಗಿ ಕುಮಾರಸ್ವಾಮಿಯನ್ನು ಬೆಂಬಲಿಸಿದ್ದಾರೆ. ಅಂದರೆ ಬಹಳ ಸ್ಪಷ್ಟವಾಗಿ KRS ಬಿರುಕು ಬಿಟ್ಟಿದೆಯಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಬಿರುಕು ಬಿಟ್ಟಿಲ್ಲ ಎಂದುಕೊಂಡರೂ ಕೂಡ ಈ ಅಕ್ರಮ ಗಣಿಗಾರಿಕೆಯಿಂದ ಬಿರುಕು ಬಿಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ತಜ್ಞರು ತೀರ್ಮಾನ ತೆಗೆದುಕೊಳ್ಳಬೇಕು. ಒಂದು, ನೀವು KRS ಸುತ್ತಮುತ್ತಲೂ ಏನಿದೆ ಅಲ್ಲಿ ನಡೀತಾ ಇರುವ ಗಣಿಗಾರಿಕೆ ಇವತ್ತೆಲ್ಲ ನಾಳೆ KRS ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವುದರ ಬಗ್ಗೆ ಯಾವುದೇ ಅನುಮಾನ ಯಾರಿಗೂ ಬೇಕಾಗಿಲ್ಲ. ಎಂದರೆ ಪ್ರಕೃತಿ ನಿರ್ಮಿತವಾದ ಕಲ್ಲುಗಳಿವೆಯಲ್ಲ, ಒಂದೊಂದು ಕಲ್ಲುಗಳು ಬೆಳೆಯೋದಕ್ಕೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳು ಬೇಕು. ಅದು ಪ್ರಕೃತಿ ನಮಗೆ ನೀಡಿದ ಭಿಕ್ಷೆ. ಅದನ್ನು ಉಳಿಸಿಕೊಂಡು ಬರಬೇಕಾದ್ದು ಬಹಳ ಮುಖ್ಯವಾದ್ದು. ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಮಾಧ್ಯಮದಲ್ಲೂ ಕೂಡ ಅವ್ರ ಹೇಳಿಕೆ ಇವ್ರ ಹೇಳಿಕೆ, ಇವ್ರ ಹೇಳಿಕೆ ಅವ್ರ ಹೇಳಿಕೆ. ಸುಮಲತಾ ಮಾತನಾಡಿದ್ದೇ ತಪ್ಪು ಅನ್ನುವಂತೆ ನೀವು ಯಾರು ಸಂಸದರು ಮಾತನಾಡೋದಕ್ಕೆ? ಅದು ಬೇಕಾಗಿಲ್ಲ. ರವೀಂದ್ರ ಶ್ರೀಕಂಠಯ್ಯ ಅವರಾಗಲಿ ಹಾಗೆಯೇ ಕುಮಾರಸ್ವಾಮಿ ಆಗಲಿ ಈ ಒಂದು ಗಣಿಗಾರಿಕೆಯಿಂದ ಏನಿದೆ ಅದು ಅಕ್ರಮವೋ ಸಕ್ರಮವೋ ಅನ್ನೋದು ಬೇರೆ ವಿಚಾರ. ಅದನ್ನು ಅಕ್ರಮ ಇದ್ದರೆ ಸಕ್ರಮ ಮಾಡಿಬಿಟ್ರಾಯ್ತು ಅನ್ನುವ ಮಾತುಗಳು ಕೂಡ ಅದಲ್ಲ. ಆದರೆ ನೀವು ಆ ಸ್ಥಳ ಇದೆಯಲ್ಲ ಭಾಳ ಸೂಕ್ಷ್ಮವಾದ್ದು. KRS ಇದೆ, ಕರ್ನಾಟಕ, ತಮಿಳುನಾಡು ಹಾಗೆ ಈ ಎರಡು ರಾಜ್ಯಗಳಿಗೂ ಕೂಡ ಸಂಬಂಧಪಟ್ಟಿದ್ದು ಅವರ ಜೀವನದಿ. ಅದು ಕಾವೇರಿ. ಅದಕ್ಕೆ ಅಣೆಕಟ್ಟು ಕಟ್ಟಿದ್ದೀವಿ. ಆ ಕಾವೇರಿ ನೀರನ್ನು ಕುಡಿದು ಕೋಟ್ಯಾಂತರ ಜನ ಬದುಕ್ತಿದ್ದಾರೆ. ಇಂಥ ಸಿಚುವೇಷನ್ನಲ್ಲಿ ಈ ಅಣೆಕಟ್ಟಿಗೆ ಅಪಾಯ ಒದಗಿದರೆ ಅಕ್ರಮ ಗಣಿಗಾರಿಕೆ ಮಾಡಿದರೆ KRSಗೆ ಏನೂ ಡ್ಯಾಮೇಜ್ ಆಗಲ್ಲ ಅಂತ ಶ್ರೀಕಂಠಯ್ಯನೋ ಇನ್ನೊಬ್ಬನೋ ರವೀಂದ್ರನೋ ಕುಮಾರಣ್ಣನ ಮಕ್ಕಳು ಅವ್ರ ಸಂಸಾರವೋ ಹೇಗೆ ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ತಜ್ಞರ ವರದಿ ಬೇಕಾಗುತ್ತೆ. ತಜ್ಞರು ಬಂದು ಅದರ ಪರಿಶೀಲನೆ ಮಾಡಬೇಕಾಗತ್ತೆ. ಇದು ಯಾವ ರೀತಿ ನೀವು ಈ ಸ್ಫೋಟಕದಿಂದ ಕಲ್ಲು ಒಡೆಯೋದು ಒಂದು, ಎರಡನೇದು ಆ ಸ್ಫೋಟದಿಂದ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಲವು ವರದಿಗಳು ನಿನ್ನೆಯಿಂದ ಬರ್ತವೆ. ಎಸ್ಪೆಷಲಿ ಪ್ರಜಾವಾಣಿ ಡಿಡ್ ಎ ಗುಡ್ ಜಾಬ್. ಸೊ ಅದರಲ್ಲಿ ಇವತ್ತು ಕೂಡ ಒಂದು ಇದೆ ನೋಡಿ, ಕರಗುತ್ತಿದೆ ಬೆಟ್ಟ, ಏರುತ್ತಿದೆ ದಂಡ ಅಂತ. KRS ಮಾರ್ಗದಲ್ಲಿ ಶಿಲಾರೇಖೆ ಅಂತ. ಲಕ್ಷ್ಮಣ ತೀರ್ಥದಿಂದ KRS ಬೆಂಗಳೂರಿನವರೆಗೆ ಶಿಲಾರೇಖೆ ಮೆಗಾ ಲೀನ್ಯಾಮೆಂಟ್ ಇರುವುದನ್ನು ವಿಜ್ಞಾನಿಗಳು 100 ವರ್ಷದ ಹಿಂದೆಯೇ ಪತ್ತೆ ಮಾಡಿದ್ದಾರೆ. 1990
5ರಲ್ಲಿ ಚೆನ್ನೈನ ಭೂವಿಜ್ಞಾನಿ ಪ್ರೊಫೆಸರ್ ರಾಮಸ್ವಾಮಿ ಈ ಬಗ್ಗೆ ಅಧ್ಯಯನ ವರದಿ ಪ್ರಕಟಿಸಿದ್ದಾರೆ. ಹೀಗಾಗಿ ಈ ಮಾರ್ಗದಲ್ಲಿ ಕಂಪನಗಳು ಘಟಿಸಬಾರದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ವಿಜ್ಞಾನಿಗಳಿಗಿಂತ ನೀವು ದೊಡ್ಡವರೇನ್ರಿ ಕುಮಾರಸ್ವಾಮಿಗಳೇ? ವಿಜ್ಞಾನಿಗಳಿಗಿಂತ ನೀವು ದೊಡ್ಡವರೇನ್ರಿ ರವೀಂದ್ರ ಶ್ರೀಕಂಠಯ್ಯನವರೇ? ವಿಜ್ಞಾನಿಗಳಿಂದ ನೀವು ದೊಡ್ಡವರೇಂದ್ರಿ ನಿಖಿಲ ಅವರೇ? ನೀವೆಲ್ಲ ಕುಳಿತು ಹೇಳ್ತಿದ್ದೀರಲ್ಲ, ಅದರ ಜೊತೆಗೆ 1 ಲಕ್ಷ ಜನ ನೌಕರಿ ಕರ್ಕೋತಾರೆ ಅಂತ ಬೆದರಿಕೆ ಆಗ್ತಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಚ್ ಡಿ ಕುಮಾರಸ್ವಾಮಿಯವರು ಸುಮಲತಾ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಸುಮಲತಾ ಏನೇ ಆಗಲಿ, ಅವರು BJP ಮನಸ್ಥಿತಿ ಇರಲಿ, BJP ಸಂಬಂಧ ಇಲ್ಲ ನಮಗದು. ಸಂಬಂಧ ಇರುವುದು ಅವರು ಎತ್ತಿರುವ ಪ್ರಶ್ನೆ. ಆ ಎತ್ತಿರುವ ಪ್ರಶ್ನೆ ಬಗ್ಗೆ ಚರ್ಚೆ ನಡೀಬೇಕು, ಅದು ವಿಜ್ಞಾನಿಗಳೇ ಬೇಕು. ಇವತ್ತು KRS ಮಾರ್ಗದಲ್ಲಿ ಒಂದು ಶಿಲಾರೇಖೆ ಇದೆ ಅನ್ನುವ ಮಾತೇನಿದೆ, ಇದು ಬಹಳ ಮುಖ್ಯವಾದ್ದು. ಇಸ್ರೋ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ರಾಜ್ಯದಲ್ಲಿ ಅತಿ ಪ್ರಮುಖವಾದ 3 ಶಿಲಾರೇಖೆಗಳಿವೆ. ಈ ಪೈಕಿ KRS ಮಾರ್ಗದ ರೇಖೆ ದೊಡ್ಡದು. ಹೀಗಾಗಿ ಇಲ್ಲಿ ಗಣಿಗಾರಿಕೆ ನಡೆಸಬಾರದು ಎಂದು ಮೈಸೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ HP ಬಸವರಾಜಪ್ಪ ತಿಳಿಸಿದ್ದಾರೆ. ಆಯ್ತಲ್ವಾ? ಹಾಗಿದ್ದ ಮೇಲೆ ಹ್ಯಾಕ್ ಕೊಡ್ತೀರಿ ನೀವು ಅಕ್ರಮ ಗಣಿಗಾರಿಕೆ ಅದನ್ನು ಸಕ್ರಮ ಮಾಡಿಬಿಟ್ರೆ ಆಯ್ತಂತೆ. ಗಣಿ ಮಂತ್ರಿಗಳು ಹೋಗಿ ನೋಡ್ತಾರಂತೆ, ಸಕ್ರಮ ಮಾಡಬೇಕ ಅಲ್ರಿ. ಅದರಿಂದ ಬೀರುವ ದುಷ್ಪರಿಣಾಮದ ಬಗ್ಗೆ ಮಾತನಾಡಿ ನೀವು 1 ಲಕ್ಷ ಜನ ಕೆಲಸ ಕಳ್ಕೊಳ್ಳೋ ಮಾತಾಡ್ತೀರಿ ರವೀಂದ್ರ ಶ್ರೀಕಂಠಯ್ಯನವರೇ. ಅದೇನೇ ಅವರು ಕೆಲಸ ಕಳ್ಕೋತಾರೆ ಅಂತ ನೀವು ಅಲ್ಲಿ ಗಣಿಗಾರಿಕೆ ಮುಂದುವರಿಸಿದ್ರೆ ಕನ್ನಂಬಾಡಿ ಕಟ್ಟೆಗೆ ಏನಾದರೂ ಆದರೆ ಏನು ಮಾಡೋಣ ನಾವು? ಈ ಬಗ್ಗೆ ಆಲೋಚನೆ ಮಾಡಿದ್ದೀರಾ? ತಜ್ಜರು ಹೇಳಿದ್ದನ್ನೇ ತಾವು ಯಾಕೆ ಗಮನಕ್ಕೆ ತೆಗೆದುಕೊಳ್ಳಲ್ಲ ಅನ್ನೋದು ನನಗೆ ಅರ್ಥ ಆಗಲ್ಲ. ಸೊ ಅದರ ಜೊತೆಗೆ ಇನ್ನೊಂದಿದೆ, ಇದೆ ಪ್ರಜಾವಾಣಿ ವರದಿ ಹೇಳ್ತದೆ, ಪ್ರಮೋದಾದೇವಿ ಪತ್ರ ತಂದ ಬದಲಾವಣೆ ಅಂತ ಇನ್ನೊಂದು ಬಾಕ್ಸ್ ಐಟಮ್ ಇದೆ. ಏನು ಬೇಬಿ ಬೆಟ್ಟ ಅಮೃತ ಮಹಲ್ ಕಾವಲು ಪ್ರದೇಶ ಆಗಿದ್ದು ಮೈಸೂರು ರಾಜಮನೆತನದ ಖಾಸಗಿ ಆಸ್ತಿ. ಸರ್ವೆ ನಂಬರ್ 1ರ 1623 ಎಕರೆ ಪ್ರದೇಶವನ್ನು ಖಾತೆ ಮಾಡಿಕೊಡಬೇಕು ಅಂತ ಅವ್ರು ಕೇಳಿದ್ರು ಅನ್ನುವ ಮಾತು ಇದೆ. ಸೊ ಈ ಕಾರಣಕ್ಕಾಗಿ ಅದು ಬೇರೆ ರೂಪ ಪಡಿತು. ಅಂದರೆ ಆ ಬೇಬಿ ಬೆಟ್ಟ ಪ್ರದೇಶ ಏನಿದೆ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡಿಬಾರ್ದು ಅಂತ ಹಲವರು ಪರಿಸರ ಪ್ರೇಮಿಗಳು ಮತ್ತೊಬ್ಬರು ಹೇಳ್ತಾನೆ ಬರ್ತಿದ್ದಾರೆ. ಅದು ನಮ್ಮ ರಾಜಕಾರಣಿಗಳು ಕಿವಿಗೆ ಹಾಕತ್ತೆ ಇಲ್ಲ, ಯಾಕಂದರೆ ರಾಜಕಾರಣಿಗಳೇ ಈ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ. ಸೊ ಈ ವರದಿಯ ಪ್ರಕಾರ ಇನ್ನೊಂದು ನೋಡಿ, ಅಕ್ರಮ ಗಣಿಗಾರಿಕೆಯಿಂದಾಗಿ ಬೇಬಿ ಬೆಟ್ಟ ದಿನೇ ದಿನೇ ಕರಗುತ್ತಿದೆ. ಆದರೆ ಗಣಿ ಮಾಲೀಕರು ಉಳಿಸಿಕೊಂಡಿರುವ ರಾಜಧನ ಹಾಗೂ ದಂಡದ ಬಾಕಿ ಮತ್ತು ಆ ಬೆಟ್ಟಕ್ಕಿಂತ ಎತ್ತರ ಏರ್ತಾ ಇದೆ ಅನ್ನುವ ಮಾತನ್ನೇ ವರದಿ ಹೇಳುತ್ತೆ. ಸರಿ, 280 ಕೋಟಿ ರಾಜಧನ ಬಾಕಿ ವಸೂಲಾಗಿದೆ. 1.60 ಕೋಟಿ ಏನಿದೆ ಅದರಲ್ಲಿ ಬೊಕ್ಕಸಕ್ಕೆ ನಷ್ಟ ಅನ್ನುವ, ಬೊಕ್ಕಸ ಹಾಳಾಗೋಗಲ್ರಿ, ಬೊಕ್ಕಸಕ್ಕೆ ನಷ್ಟ ಆಗಲ್ರಿ, ಹಾಳಾಗಲ್ರಿ. ಆದರೆ ಅಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಪ್ರದೇಶ ಸೂಕ್ಷ್ಮ ಪ್ರದೇಶ, ಇನ್ಯಾವುದೋ ಪ್ರದೇಶದಲ್ಲಿ ಮಾಡಿ. ಎಸ್, ಗಣಿಗಾರಿಕೆ ಬೇಕಾಗಿದೆ, ಐ ಅಗ್ರಿ ಫಾರ್ ದ್ಯಾಟ್. ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡುವಾಗ ಕಲ್ಲು ಬೇಕೇ ಬೇಕು, ಕಲ್ಲು ಗಣಿಗಾರಿಕೆ ಬೇಕೇ ಬೇಕು, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಅದೇ ಪ್ರದೇಶದಲ್ಲಿ ಅದನ್ನು ಕನ್ನಂಬಾಡಿಗಾದ್ರೆ ಏನು ಮಾಡೋಣ? ಕರ್ನಾಟಕ ತಮಿಳುನಾಡು ರೈತರ ಜೀವನದಿ ಅಲ್ವಾ ಅದು. ಕನ್ನಂಬಾಡಿ ಏನಾದರೂ ಆದರೆ ಅದೇನಾದ್ರು ಆಗ್ಬಿಡುತ್ತೆ ಅಂದರೆ ಜನರನ್ನು ಬೆದರಿಸ್ತಿದ್ದೀರಿ ಅಂತ ಹೇಳಿಕೆ ಹಾಕ್ಕೊಂಡು ಹೋಗ್ತಿರಲ್ವಾ? ವಿಜ್ಞಾನಿಗಳು ಹೇಳಿದ್ದೆ, ನಾವು ಉಳಿದು ಬಿಟ್ಬಿಡಿ. ಒಂದು ಶಿಲಾರೇಖೆ ಇದೆ, ರಾಜ್ಯದಲ್ಲಿ 3 ಶಿಲಾರೇಖೆಗಳಿವೆ. ಈ ಶಿಲಾರೇಖೆಗಳಿಗೇನಾದರೂ ಸಮಸ್ಯೆ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಅದನ್ನು 1995ರಲ್ಲೇ ಚೆನ್ನೈನ ಭೂವಿಜ್ಞಾನಿ ರಾಮಸ್ವಾಮಿ ಅನ್ನೋರು ಹೇಳಿದರು ಅನ್ನುವ ಮಾತನ್ನು ಈ ವರದಿ ಹೇಳುತ್ತೆ. ಸೊ ಹಾಗಿರುವಾಗ ಅದ್ರ ಜೊತೆಗೆ ಇಸ್ರೋ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದನ್ನು ಯಾಕೆ ಮುಚ್ಚುಮರೆ ಮಾಡ್ತೀರಿ? ಇದ್ರ ಬಗ್ಗೆ ಯಾಕೆ ತಾವು ಮಾತನಾಡಲ್ಲ? ಈ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡಲ್ಲ? ಈ ಪ್ರಶ್ನೆಗಳ ಬಗ್ಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಇದನ್ನು ಎಲ್ಲ ಬಿಟ್ಟು ಸುಮಲತಾ ಅವರನ್ನ ಯಾಕೆ ಇಂಡಿವಿಜುವಲ್ ಅಟ್ಯಾಕ್ ಮಾಡ್ತೀರಿ? ಅವರು ಎತ್ತಿರುವ ವಿಚಾರದ ಬಗ್ಗೆ ಮಾತನಾಡಿ. ಅದು ನಮಗೆ ಮುಖ್ಯವಾದದ್ದು. ಯಾರು ಎತ್ತಿದ್ರು ಯಾವ ವಿಚಾರ ಮುಖ್ಯ ಅಲ್ಲ. ಯಾರು ಬೇಕಾದ್ರೂ ಯಾವ್ದಾರು ಮಾತು ಹೇಳಿರುವ ವ್ಯಕ್ತಿ ಮುಖ್ಯ ಅಲ್ಲ, ಅವರು ಹೇಳಿರುವ ಮಾತು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು. ಅದಕ್ಕೆ ಎಷ್ಟು ಕುಮಾರಸ್ವಾಮಿ ಅವರಂತೂ ಯಾವ ರೀತಿ ವರ್ತನೆ ಮಾಡಿಬಿಟ್ರು, ಅವ್ರು ಕರ್ಕೊಂಡು ಕನ್ನಂಬಾಡಿ ಮಲಗಿಸ್ಬಿಟ್ರಿ ಅಂತಂದರು. ಈ ವಿಜ್ಞಾನಿಗಳು ಹೇಳಿದ್ದಕ್ಕೆ ಏನು ಮಾಡ್ತೀರಿ? ವಿಜ್ಞಾನಿಗಳು ಕರ್ಕೊಬಂದಲ್ಲಿ ಕನ್ನಂಬಾಡಿ ಕಟ್ಟೆ ಕೆಳಗೆ ಮಲಗಿಸ್ತೀರಾ ಕುಮಾರಸ್ವಾಮಿಗಳೇ? ನೀವು ಇಂಥ ಮಾತುಗಳನ್ನ ಆಡ್ಬಹುದಾ? ಇದು ಸೌಜನ್ಯದ ಮಾತಾ? ಇದು ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳಬಹುದಾದ ಮಾತಾ ಕುಮಾರಸ್ವಾಮಿಗಳೇ? ಸೊ ನನಗಿದು ಬಹಳ ಆಶ್ಚರ್ಯಜನಕವಾಗಿ ಕಾಣುತ್ತೆ ಅಂತ. ಸೊ ಇದೇ ಇನ್ನೊಂದು ಪತ್ರಿಕೆ ಇದೇ ಕುರಿತ ವರದಿ ಇದೆ ನೋಡಿ. ಎಂಥ ಯಾರ್ಯಾರು ಒಂದಾಗ್ತಾರೆ ಗೊತ್ತಾಗಲ್ಲ ನನಗೆ.
ಈಗ ಸುಮಲತಾ ವರ್ಸಸ್ DK ಶಿವಕುಮಾರ್ ಅಂತ KRS ಬಿರುಕು ಬಿಟ್ಟಿದೆ ಎನ್ನುವ ವಿಚಾರದಲ್ಲಿ ಸಂಸದೆ ಸುಮಲತಾ ಮತ್ತು ಮಾಜಿ CM HD ಕುಮಾರಸ್ವಾಮಿ ನಡುವಿನ ಮಾತಿನ ಸಮರದ ಬಳಿಕ ಈಗ ಸುಮಲತಾ ವರ್ಸಸ್ KPCC ಅಧ್ಯಕ್ಷ DK ಶಿವಕುಮಾರ್ ಎಂಬಂತಾಗಿದೆ. KRS ಮತ್ತು ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಈಗ ಮಂಡ್ಯ ಸಂಸದೆ ಸುಮಲತಾ ಹಾಗೂ DK ಶಿವಕುಮಾರ್ ನಡುವೆ ಆರೋಪ ಪ್ರತ್ಯಾರೋಪ ಪ್ರಾರಂಭ ಆಗಿದೆ ಅಂತ ಪತ್ರಿಕೆಯೊಂದರ ವರದಿ ತಿಳಿಸುತ್ತೆ. KRS ಡ್ಯಾಮ್ ಬಿರುಕು ಬಿಟ್ಟಿದೆ ಎಂಬ ಹೇಳಿದ್ದ ಸುಮಲತಾ ಮಾತಿಗೆ ಟಾಂಗ್ ನೀಡಿರುವ KPCC ಅಧ್ಯಕ್ಷ DK ಶಿವಕುಮಾರ್ ಚಿಲ್ಲರದೆ ಪ್ರಚಾರದ ಬಗ್ಗೆ ಮಾತನಾಡುವುದಿಲ್ಲ ಎಂದು ಹೇಳಿದ್ದಾರೆ. ಇದಕ್ಕಾಗಿ ಗಣಿ ಸಚಿವಾಲಯ ಇದೆ, ಇದಕ್ಕೆ ಕೆಲಸದ ವ್ಯಾಪ್ತಿ ಇದೆ, ಭೂವಿಜ್ಞಾನ ಇಲಾಖೆ ಇದೆ, ನೂರಾರು ಇಂಜಿನಿಯರ್ಸ್ಗಳಿದ್ದಾರೆ, ಅವರು ನೋಡಿಕೊಳ್ಳುತ್ತಾರೆ. ನಾವು ಅನಗತ್ಯವಾಗಿ ಜನರಲ್ಲಿ ಆತಂಕ ಮೂಡಿಸುವುದು ಬೇಡ. ಇಂತಹ ಚಿಲ್ಲರೆ ಪ್ರಚಾರ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ತಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ, ಮುಖ್ಯಮಂತ್ರಿಯಾಗುವ ಕನಸನ್ನು ಹೊಂದಿದ್ದೀರಿ, ಯಾವುದು ತಪ್ಪಲ್ಲ. ಆದರೆ ಈ ದೇಶದ ಈ ರಾಜ್ಯದ ಸಂಪತ್ತು ಕಲ್ಲು, ಮಣ್ಣು, ಜಲ, ನೆಲ, ಈ ವಿಚಾರದಾಗಿ ತಮಗೆ ಸ್ಪಷ್ಟವಾದ ಒಂದು ನಿಲುಮೆ ಬೇಕು ಅಂತ ಇಷ್ಟಪಡುವವನು ನಾನು. ಸುಮಲತಾ ಹೇಳಿರುವ ವಿಚಾರ ಏನಿದೆ, ಸುಮಲತಾ ಹೇಳಿದ್ದಾರೆ ಅನ್ನೋದನ್ನು ಬಿಟ್ಟುಬಿಡಿ. ಸುಮಲತಾ ಎತ್ತಿರುವ ಪ್ರಶ್ನೆ ಏನಿದೆ ಅದು ಬಹಳ ಮುಖ್ಯವಾದ್ದು. ಪ್ರತಿಯೊಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಕೂಡ ಆ ಪ್ರಶ್ನೆಯ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಕಾಲ ಇವತ್ತು ಬಂದಿದೆ. ತಾವು ಮಾಡಬೇಕಾದ್ದು ಈ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳ್ಬೋದಾಗಿತ್ತು. ಅದೇ ರೀತಿ ಸರ್ಕಾರ ಒಂದು ತಂಡವನ್ನು ರಚಿಸಿಬಿಟ್ಟು ನಿಜವಾಗಿ ಏನಾಗ್ತಾ ಇದೆ ಅನ್ಬೋದಾಗಿತ್ತು. ಭೂವಿಜ್ಞಾನಿಗಳನ್ನು ಅಲ್ಲಿ ಕಳಿಸ್ಬೋದಾಗಿತ್ತು. ಅಲ್ಲಿ ಏನು ಪರೀಕ್ಷೆ ನಡೆಸಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ಬೋದಾಗಿತ್ತು. ಆದರೆ ಎಂಥ ಉಡಾಪೆ ಮಾತನ್ನು ಆಡ್ತಿದ್ದೀರಿ ಸನ್ಮಾನ್ಯ ಶಿವಕುಮಾರ್ ಅವರೇ. ಅವರು ಹೇಳಿರುವ ಮಾತನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ನಮಗೆ ಕರ್ನಾಟಕದ ಬಗ್ಗೆ ಪ್ರೀತಿ ಇದ್ದರೆ, ಕರ್ನಾಟಕದ ರೈತರ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ಕನ್ನಂಬಾಡಿಯ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ಕಾವೇರಿ ತಾಯಿಯ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ಅವರು ಎತ್ತಿರುವ ಪ್ರಶ್ನೆಯ ಬಗ್ಗೆ ಭಾಳ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಅದೇ ರೀತಿ ತಮಿಳುನಾಡು ರೈತರ ಭವಿಷ್ಯ ಇದೆ, ಕರ್ನಾಟಕ ರೈತರ ಭವಿಷ್ಯ ಇದೆ. ಕನ್ನಂಬಾಡಿ ಅಂದರೆ ಕೇವಲ ಎಲ್ಲೂ ಸೀಮಿತ ಆದ ಅಣೆಕಟ್ಟಲ್ಲ ಅದು ಅಲ್ವಾ. ಆ ಬಗ್ಗೆ ಚರ್ಚೆ ನಡೆಸಬೇಕು. ನಮಗೆ ಗಂಭೀರವಾಗಿ ತಾವು ತೆಗೆದುಕೊಳ್ಳದೆ ಒಂಥರ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದೀರಿ ಅಂತ ನನಗೆ ಅನಿಸುತ್ತೆ. DK ಶಿವಕುಮಾರ್ ನಮ್ಮಿಂದ ತಾವು ಪ್ರತಿಪಕ್ಷದ ಒಬ್ಬ ರಾಜ್ಯ ಅಧ್ಯಕ್ಷರಾಗಿ ತಮ್ಮಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನಾನು ನಿರೀಕ್ಷೆ ಮಾಡಿದ್ದೆ. ಒಂದು ಜನಪರವಾದ ಒಂದು ನಿಲುಮೆಯನ್ನು ತಾವು ತೆಗೆದುಕೊಳ್ತೀರಿ ಅಂತ ನಾನು ಬಯಸಿದ್ದೆ. ಆದರೆ ಕಾಂಗ್ರೆಸ್ ಈಸ್ ಎ ಪಾರ್ಟಿ ಇಂಥ ಮಹತ್ವದ ವಿಚಾರದ ಬಗ್ಗೆ ಯಾವುದೇ ಒಂದು ಸ್ಟ್ಯಾಂಡನ್ನು ತಗೋತಾ ಇಲ್ಲ. ಅದ್ರ ಜೊತೆಗೆ ನೋಡಿ, ಅಧಿಕಾರದಲ್ಲಿರುವ ಭಾರತೀಯ ಜನತಾ ಪಕ್ಷ ಅವರೊಂದು ಸ್ಟ್ಯಾಂಡ್ ತಗೋಬೇಕಾಗಿತ್ತು. ತನಿಖೆಗೆ ಒಂದು ಸಮಿತಿಯನ್ನು ನೇಮಿಸಬೇಕಾಗಿತ್ತು. ಭೂವಿಜ್ಞಾನಿಗಳ ತಂಡವನ್ನು ಕಳಿಸ್ತೇನೆ ಅಂತ ಹೇಳಬೇಕಾಗಿತ್ತು. ನಿಜವಾಗಿ ಅಲ್ಲಿ ಗಣಿಗಾರಿಕೆಯಿಂದ ಏನು ಆಗ್ತಾ ಇದೆಯಾ, ಅದೇನಾದರೂ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ ಕನ್ನಂಬಾಡಿ ಕಟ್ಟೆ ಮೇಲೆ? ಇನ್ನು ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, ಇನ್ನು ಎಷ್ಟೋ ವರ್ಷಗಳ ಮೇಲಾದರೂ ಅದು ಪರಿಣಾಮ ಬೀರಿದರೆ ಏನು ಮಾಡಬೇಕು? ಇಂಥದ್ರ ಬಗ್ಗೆ ತಜ್ಞರ ಸಮಿತಿಯನ್ನು ಕಳಿಸಬೇಕಾದಂಥ ಹೊಣೆಗಾರಿಕೆ ಸರ್ಕಾರದ ಮೇಲೆ ಇತ್ತು. ಆದರೆ ಸರ್ಕಾರ ಒಂದು ರೀತಿಯ ಮೌನವಾಗಿ ಕುಳಿತಂತೆ ನನಗೆ ಕಾಣ್ತಾ ಇದೆ. ಅಂದರೆ ಇದರ ಅರ್ಥ ಇಷ್ಟೇ, ಈ ಅಕ್ರಮ ವ್ಯವಹಾರ ಏನು ನಡೆಯುತ್ತೆ, ಬಹುತೇಕ ಅಕ್ರಮ ವ್ಯವಹಾರಗಳಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಭೇದವನ್ನು ಮರೆತು ಪರಸ್ಪರ ಒಬ್ಬರನ್ನೊಬ್ಬರು ಬೆಂಬಲಿಸ್ತಾರೆ ಅನ್ನೋದು ಇದರಿಂದ ಸಾಬೀತಾಗಿದೆ ಅಂತ. ಪಕ್ಷ ಅನ್ನೋದು ಸುಮ್ಮನೆ ಕಂಡ್ರಿ ಆಯಿತಾ, ನಾವೆಲ್ಲ ಒಂದೇ, ನಮ್ಮ ಕೈ ನಿಮ್ಮ ಹೆಗಲ ಮೇಲೆ, ನಿಮ್ಮ ಕೈ ನಮ್ಮ ಹೆಗಲ ಮೇಲೆ, ನನ್ನ ಕೈ ನಿನ್ನ ಕಿಸೆಯಲ್ಲಿ, ನಿನ್ನ ಕೈ ನನ್ನ ಕಿಸೆಯಲ್ಲಿ, ಮಾರಗೋಲೆ ಬನ್ನಿ ಮಾಡೋಣ, ಊಟ ಹೊಡೆಯೋಣ ಅಂತ ಅನ್ನುವ ಸ್ಥಿತಿ ನನಗೆ ಕಾಣ್ತಾ ಇದೆ. ಆದಷ್ಟು ಲೂಟಿ ಮಾಡ್ಕೊಂಡು ಎದ್ದೋಗೋಣ. ನೀ ಲೋಟಿ ಮಾಡೋ, ನನ್ನ ಕೃಪಾಶೀರ್ವಾದ ಇದ್ದಿದೆ. ನಾನು ಅಧಿಕಾರದಲ್ಲಿದ್ದರೆ, ನೀನು ಅಧಿಕಾರದಲ್ಲಿದ್ದಾಗ ನಾನು ನಿನ್ನಿಂಥ ಲೂಟಿಗೆ ಕೃಪಾಶೀರ್ವಾದ ನಂದಿರುತ್ತೆ ಅನ್ನುವ ರೀತಿ ಒಂದು ಒಪ್ಪಂದ ಈ ಎಲ್ಲ ರಾಜಕಾರಣಿಗಳ ನಡುವೆ ನಡೆದಿದೆಯೋ ಅಂತ ಅನುಮಾನ ನನಗೆ ಕಾಣ್ತಾ ಇದೆ. ಆದರೆ ಈಗ ಕುಮಾರಸ್ವಾಮಿ ಅವರು ಯುದ್ಧ ಘೋಷಣೆ ಮಾಡಿಬಿಟ್ಟು ನಿನ್ನೆ ಒಂದು ಟ್ವೀಟ್ ಮಾಡಿದ್ರು. ಯಾಕೆ ಮಾಡಿದ್ರು ಅವರು? ಸುಮ್ಮನೆ ಮಾಡಿದ್ರಾ? ಇಲ್ಲ, ಅವರಿಗೆ ಇಡೀ ಜನಾಭಿಪ್ರಾಯ ತಮ್ಮ ವಿರುದ್ಧ ಇದೆ ಅನ್ನುವ ಅರಿವು ಬಂದಿದೆ ಅವರಿಗೆ. ವೈಯಕ್ತಿಕವಾಗಿ ಸುಮಲತಾ ಅವರ ಮೇಲೆ ಅವರು ದಾಳಿ ನಡೆಸಿದ್ದನ್ನು ಈ ರಾಜ್ಯದ ಜನ ಒಪ್ಪಿಕೊಳ್ಳುವುದಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಬಹುಮಟ್ಟಿಗೆ ನನಗೆ ದೇವೇಗೌಡರು ಈ ಸಲಹೆ ಕೊಟ್ಟಿರ್ಬೋದು, ಬೇಡ ಮಗ ಕುಮಾರಣ್ಣ ಸುಮ್ಮನಿದ್ದು ಬಿಡೋಣ ಅಂತ ಹೇಳಿರ್ಬೇಕು. ಅದಕ್ಕೆ ಸುಮ್ಮನಿದ್ದಾರೇನೋ ಅಂತ ಅನಿಸುತ್ತೆ. ಆದರೆ
ಅವರು ಸುಮ್ಮನಾಗಲಿ, ಸುಮಲತಾ ಸುಮ್ಮನಾಗಲಿ, ಯಾರು ಬೇಕಾದರೂ ಸುಮ್ಮನಾಗಲಿ, ಆದರೆ ಕರ್ನಾಟಕದ ಜನ ಸಮುದಾಯ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. KRS ಸುತ್ತಮುತ್ತ ಗಣಿಗಾರಿಕೆ ನಡೆಯುವುದಕ್ಕೆ ಅವಕಾಶ ಕೊಡಬೇಕೋ ಬೇಡವೋ? ನಾನು ಭಾಳ ಸ್ಪಷ್ಟಪಡಿಸಿದ್ದೀನಿ, ಗಣಿಗಾರಿಕೆ ನಡೆಸೋದಕ್ಕೆ ನಾನು ವಿರೋಧ ಇಲ್ಲ, ಆದರೆ ಅಭಿವೃದ್ಧಿಗೆ ಗಣಿಗಾರಿಕೆ ಬೇಕು. ಆದರೆ KRS ಸುತ್ತಮುತ್ತ ಗಣಿಗಾರಿಕೆ ಎಷ್ಟು ಸುರಕ್ಷಿತ, ಈ ಪ್ರಶ್ನೆಯ ಬಗ್ಗೆ ತಜ್ಞರು ವರದಿ ಕೊಡಬೇಕು. ತಜ್ಞರು ವರದಿ ಕೊಡುವಂತೆ ನಾವೆಲ್ಲ ಒತ್ತಾಯ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.